ಮಾತ್ರ ಎಳೆಯವ. ಇನ್ನು ಈಗಾಗಲೇ ಬಡಗುತಿಟ್ಟಿನ ಪ್ರಸಿದ್ಧ ಮೇಳವಾದ ಪೆರಡೂರು ಮೇಳದ ಪ್ರಧಾನ ಚಂಡೆವಾದಕನ ಸ್ಥಾನ ಅಲಂಕರಿಸಿದ ಜೊತೆಗೆ ಅಪಾರವಾದ ಅಭಿಮಾನಿಗಳನ್ನ ಈಗಾಗಲೇ ಸೃಷ್ಟಿ ಮಾಡಿಕೊಂಡಿದ್ದಾರೆ. ತಮ್ಮ ಕೈ ಚಳಕ ಏನು ಅನ್ನೋದನ್ನ ತೋರಿಸ್ತಾರೆ. ಇನ್ನೊಂದು ಹಂತಕ್ಕೆ ಚಂಡೆಯಲ್ಲಿ ಏಕಲವ್ಯ ಅಂತ ಗುರುತಿಸಿಕೊಂಡವರು. ಅವರ ದ್ರೋಣ ಯಾರು ಅಂತ ಕೇಳಿದ್ರೆ ಇವರೇ. ಈ ಕಡೆ ಇದ್ದವರನ್ನೇ ದ್ರೋಣ ಅಂತ ಅಂಗೀಕರಿಸಿದ್ರು. ಇವರ ಚಂಡೆ ವಾದನ ಹಾಗೂ ಒಂದು ಹಂತಕ್ಕೆ ರಾಕೇಶ್ ಮಲ್ಲಿರವರ ಚಂಡೆ ವಾದನ ಇದನ್ನೆಲ್ಲ ಕಂಡು ಪ್ರೇರಣೆಗೊಂಡು ಯಕ್ಷಗಾನದಲ್ಲಿ ಚಂಡೆ ವಾದಕನಾಗಬೇಕು ಅಂತ ಹೊರಟವರು. ಅವರಿಗೆ ಸಂತೋಷ ಆಗುವಷ್ಟು ಬೆಳೆದು ನಿಂತಿದ್ದಾರೆ. ಇವತ್ತು ಚಂಡೆಯ ಬಹುಮುಖ ಪ್ರತಿಭೆಯಾಗಿ ಬೆಳೆದು ನಿಂತಿದ್ದಾರೆ. ಅವರ ಕೈಚಳಕೆ ಏನನ್ನೋದನ್ನು ನೀವು ನೋಡ್ಲಿಕ್ಕಿದ್ದೀರಿ. ಶ್ರೀಯುತ ಸುಜನ್ ಹಾಲಾಡಿ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಮನೆಯವರ ಹಾಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನೋಡಿ, ಶೇಷಗಿರಿ ಅವರು ಹೇಳ್ತಾ ಇದ್ದಾರೆ, ಪೆರಡೂರು ಮೇಳದ ಆಟಕ್ಕೆ ಹೋದ್ರೆ ಫಸ್ಟ್ ಹುಡುಕುವುದು ಸುಜನನ್ ಅಂತ. ಅವರು ಅಂತಲ್ಲ, ಪ್ರಾಯಶಃ ಒಂದು ಆಸುಪಾಸಿನ 18ರಿಂದ ಒಂದು 28-30 ವರ್ಷದ ಹೆಣ್ಮಕ್ಳು ಕೂಡ ಹುಡುಕುವುದು ಸುಜನನ್. ಸದಾ ಹಸನ್ಮುಖಿಯಾಗಿ ರಂಗಸ್ಥಳದಲ್ಲಿಯೂ ನಗೆ ಚೆಲ್ತಾ ಇರ್ತಾನೆ. ಇವನ ಕೀರ್ತಿ ಇನ್ನೂ ಬೆಳೀಲಿ, ಆಸ್ತೆಯಿಂದ ಪ್ರೀತಿಯಿಂದ ಆಡಿದ ಮಾತಷ್ಟೇ. ಇನ್ನು ಕಾರ್ಯಕ್ರಮದ ಚುಕ್ಕಾಣಿಯನ್ನು ಹಿಡಿದು ಮುನ್ನಡೆಸುವುದು, ಕಾರ್ಯಕ್ರಮಕ್ಕೆ ನಿರೂಪಕರಾಗಿ ಇನ್ನು ಮುಂದೆ ಸನ್ನಿವೇಶಗಳನ್ನು ಪದ್ಯಗಳನ್ನು ಹೇಳಲಿಕ್ಕೆ ನಮ್ಮ ಸ್ಥಳೀಯರು, ನಿಮ್ಮೆಲ್ಲರ ಆತ್ಮೀಯರಾದಂತಹ ಶ್ರೀಯುತ ಜನಾರ್ದನ ಮಾಸ್ಟರ್ ಇದ್ದಾರೆ. ಮಂಡಗಾರನವರು ಹೇಳಬೇಕು ಅಂತಿಲ್ಲ. ಯಕ್ಷಗಾನದ ಯಾವ